ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸುದ್ದಿ 7 ಕನ್ನಡಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ರೈತರ ಖಾತೆಗೆ 27,500 ರೂಪಾಯಿ ಬೆಳೆ ಹಾನಿ ಪರಿಹಾರ ಜಮಾ ಆಗುವಂತದ್ದು. ಹಾಗೆ ಈ 10 ತಾಲೂಕುಗಳಿಗೆ ಬರಪೀಡಿತ ಪ್ರದೇಶ ಎಂದು ಘೋಷಣೆಯನ್ನ ಮಾಡಲಾಗಿದೆ. ಹೌದು, ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಬಿಡುಗಡೆ ದಿನಾಂಕ ಯಾವಾಗ, ಹಾಗೆ ಇಲ್ಲಿವರೆಗೆ ಯಾರಿಗೆಲ್ಲ ಬಾಕಿ ಕಂತುಗಳು ಜಮಾ ಆಗಿಲ್ಲ ಅವರು ಯಾವ ಕೆಲಸವನ್ನ ಮಾಡಿದ್ರೆ ಹಣ ಜಮಾ ಆಗುತ್ತೆ, ಹಾಗೆ ಯಾವೆಲ್ಲ ತಾಲೂಕುಗಳಿಗೆ ಬರಪೀಡಿತ ಪ್ರದೇಶ ಎಂದು ಘೋಷಣೆಯನ್ನ ಮಾಡಲಾಗಿದೆ, ಬರಪೀಡಿತ ಪ್ರದೇಶಗಳಿಗೆ ಪ್ರತಿ ಎಕರೆಗೆ ಎಷ್ಟು ಹಣ ಜಮಾ ಆಗಲಿದೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಬರಪೀಡಿತ ಪ್ರದೇಶದಲ್ಲಿ ನಿಮ್ಮ ತಾಲೂಕುಗಳು ಇವೆಯಾ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ 2 ದೊಡ್ಡ ಮಾಹಿತಿಗಳು ಬಂದಿವೆ. ಹೌದು, ಒಂದು ಅಕಾಲಿಕ ಮಳೆ ಮತ್ತು ಪ್ರವಾಹದಿಂದ ಹಾನಿಯಾದ ಬೆಳೆಗಳಿಗೆ ಬೆಳೆ ನಷ್ಟ ಪರಿಹಾರ ಮೊತ್ತ 27,500 ರೂಪಾಯಿವರೆಗೆ ಜಮಾ ಆಗುವ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನೊಂದು, ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಕಂತಿನ ಬಿಡುಗಡೆ ದಿನಾಂಕ ಕೂಡ ನಿಗದಿಯಾಗಿರುವಂಥದ್ದು. ಅಂದರೆ ಹಣ ಬಿಡುಗಡೆ ಆದರೂ ಕೂಡ ಕೆಲವೊಂದು ಸಣ್ಣ ತಾಂತ್ರಿಕ ತಪ್ಪುಗಳಿಂದಾಗಿ ಹಣ ರೈತರ ಕೈ ಸೇರೋದಿಲ್ಲ. ಆ ತಪ್ಪುಗಳು ಯಾವ್ಯಾವು, ಯಾವ ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಸಿಕ್ಕಿದೆ, ಮೊಬೈಲಲ್ಲೇ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಎಂಬುದನ್ನು ವಿವರವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಬರ ಪರಿಹಾರವನ್ನು ಘೋಷಣೆಯನ್ನು ಮಾಡಲಾಗಿದೆ, ಬರ ಪರಿಹಾರ ಎಷ್ಟು ಸಿಗಲಿದೆ ಇಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಬೆಳೆ ಹಾನಿ ಪರಿಹಾರದ ಲೆಕ್ಕಾಚಾರವನ್ನು ಇಲ್ಲಿ ತಿಳಿದುಕೊಳ್ಳೋಣ. 33%ಕ್ಕಿಂತ ಹೆಚ್ಚು ಹಾನಿಯಾದ ಪ್ರದೇಶಗಳಲ್ಲಿ ಸರ್ಕಾರ 3 ವಿಭಾಗಗಳಲ್ಲಿ ಪರಿಹಾರವನ್ನು ನಿಗದಿಪಡಿಸಿದೆ. ಮೊದಲನೇದಾಗಿ ಮಳೆಯಾಶ್ರಿತ ಬೆಳೆಗಳು, ಮೆಕ್ಕೆಜೋಳ, ಶೇಂಗಾ, ತೊಗರಿ, ಸೂರ್ಯಕಾಂತಿ ಬೆಳೆಗಳಿಗೆ ಹೆಕ್ಟರ್ಗೆ ಗರಿಷ್ಠ 17,000ವರೆಗೆ ಅಂದರೆ ಎಕರೆಗೆ ಸುಮಾರು 13,500 ರೂಪಾಯಿವರೆಗೆ ನೆರವು ಸಿಗಲಿದೆ. ಇನ್ನು ನೀರಾವರಿ ಬೆಳೆಗಳಿಗೆ ಕಾಲುವೆ ಅಥವಾ ಕೊಳವೆ ಬಾವಿ ಆಶ್ರಯದಲ್ಲಿ ಬೆಳೆದ ಕಬ್ಬು, ಭತ್ತ, ಹತ್ತಿ ಬೆಳೆಗಳಿಗೆ ಹೆಕ್ಟರ್ಗೆ 25,000ದಿಂದ 27,000ವರೆಗೆ ಪರಿಹಾರವನ್ನು ನಿಗದಿ ಮಾಡಲಾಗಿದೆ. ತೋಟಗಾರಿಕಾ ಬೆಳೆಗಳು ತೆಂಗು, ಅಡಿಕೆ, ಬಾಳೆ, ಮಾವು ಮುಂತಾದ ವಾಣಿಜ್ಯ ಬೆಳೆಗಳು ಹಾನಿಯಾಗಿದ್ದರೆ ಹೆಕ್ಟರ್ಗೆ ಗರಿಷ್ಠ 31,000ವರೆಗೆ ಪರಿಹಾರ ಜಮಾ ಆಗಲಿದೆ. ಇನ್ನು ಮೊದಲ ಹಂತದ ಪ್ರಮುಖ ಜಿಲ್ಲೆಗಳು ಯಾವ್ಯಾವು, ಯಾವ ಜಿಲ್ಲೆಗಳಲ್ಲಿ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿದೆಯೋ ಆ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಜಮಾ ಪ್ರಕ್ರಿಯೆ ಚುರುಕಾಗಿದೆ. ಹೌದು ಸ್ನೇಹಿತರೆ, ಪ್ರಮುಖವಾಗಿ ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಯಾದಗಿರಿ, ಬೀದರ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಪರಿಹಾರ ಕಾರ್ಯ ಚುರುಕಾಗಿದೆ. ಉಳಿದ ಜಿಲ್ಲೆಗಳಿಗೂ ಕೂಡ ರೈತರ ಆತಂಕ ಪಡುವ ಅಗತ್ಯವಿಲ್ಲ. ಫ್ರೂಟ್ ಪೋರ್ಟಲ್ನಲ್ಲಿರುವ ವಿವರಗಳ ಆಧಾರದ ಮೇಲೆ ಹಂತ ಹಂತವಾಗಿ ಎಲ್ಲ ರೈತರ ಖಾತೆಗಳಿಗೂ ಕೂಡ ಹಣ ಜಮಾ ಆಗಲಿದೆ. ಇನ್ನು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 2,000 ಅಪ್ಡೇಟ್ ಏನು, ಯಾವಾಗ ಹಣ ಜಮಾ ಆಗುತ್ತೆ ಬನ್ನಿ. ಏನು ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಪ್ಡೇಟ್ ನೋಡೋದಾದ್ರೆ ವಾರ್ಷಿಕ 6,000 ರೂಪಾಯಿ ಸಹಾಯಧನ, ಮುಂದಿನ ಕಂತಾದ 2,000 ರೂಪಾಯಿ ಹಣವನ್ನು ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಇದು ವರ್ಗಾವಣೆ ಮಾಡಲು ಸಿದ್ಧತೆಗಳು ನಡೆದಿವೆ. ಅಂದರೆ ಅರ್ಹ ರೈತರಿಗೆ ಬೆಳೆ ಪರಿಹಾರದ ಜೊತೆಗೆ ಈ 2,000 ರೂಪಾಯಿ ಮೊತ್ತವು ಸೇರಿ ಆರ್ಥಿಕ ನೆರವು ಸಿಗಲಿದೆ. ಆದರೆ ಹಣ ನಿಮ್ಮ ಖಾತೆಗೆ ಬರಲು 3 ಪ್ರಮುಖ ನಿಯಮಗಳು ಕಡ್ಡಾಯವಾಗಿರಬೇಕು. ಅವು ಏನಪ್ಪಾ ಅಂತಂದ್ರೆ, ಹಣ ಜಮಾ ಆಗಲು ಆ 3 ಕೆಲಸವನ್ನ ಏನೆಲ್ಲ ಮಾಡಬೇಕು. ಹೌದು, ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಕೂಡ ನಿಮ್ಮ ಖಾತೆಗೆ ಯಾವುದೇ ಹಣ ಕೂಡ ಜಮಾ ಆಗಿರೋದಿಲ್ಲ. ಹಾಗಾದರೆ ನೀವು ಯಾವ ಕೆಲಸವನ್ನ ಮಾಡಿದರೆ ಈ ಹಣ ಜಮಾ ಆಗುತ್ತೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು KYC ಪೂರ್ಣಗೊಳಿಸಬೇಕು. ಹೌದು, ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ OTP ಅಥವಾ ಹತ್ತಿರದ ಗ್ರಾಮೋನ್ CSC ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಮೂಲಕ ನೀವಲ್ಲಿ KYC ಮಾಡಿಸಿರ್ಬೇಕು. KYC ಮಾಡಿಸಿದ್ರೆ ಮಾತ್ರ ನಿಮಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24 ಅಥವಾ ಹಿಂದೆ ಯಾವುದೇ ಕಂತುಗಳು ಬಂದಿಲ್ಲ ಅಂದ್ರೂ ಕೂಡ ನೀವು ಈ ಎಲ್ಲ 3 ಕೆಲಸವನ್ನು ಮಾಡಿದ್ರೆ ನಿಮಗೆ ಎಲ್ಲ ಹಣ ಒಟ್ಟಿಗೆ ಜಮಾ ಆಗುವಂಥದ್ದು. ಇನ್ನು ಎರಡನೇದಾಗಿ ಆಧಾರ್ ಸೀಡಿಂಗ್. ಹೌದು, ಆಧಾರ್ ಸೀಡಿಂಗ್ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಆಗಿ DBT ಸಕ್ರಿಯವಾಗಿರಬೇಕು.
ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ಒಂದ್ಸಾರಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಒಯ್ದು ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಹೌದು. ಇನ್ನು ಮೂರನೇದಾಗಿ ಫ್ರೂಟ್ ಐ ಡಿ. ಹೌದು, ಪಹಣಿಗೆ ಫ್ರೂಟ್ ಐ ಡಿ ಲಿಂಕ್ ಆಗಿರಬೇಕು. ಹೌದು, ಸರ್ಕಾರದ ಫ್ರೂಟ್ ಪೋರ್ಟಲ್ನಲ್ಲಿ ನಿಮ್ಮ ಜಮೀನಿನ ಪಹಣಿ ಹಾಗೂ ಆಧಾರ್ ಸರಿಯಾಗಿ ಜೋಡಣೆ ಆಗಿರಬೇಕು. ನಿಮ್ಮ ಪರಿಹಾರದ ಸ್ಥಿತಿಯನ್ನು ತಿಳಿಯಲು ಅಧಿಕೃತ ಪರಿಹಾರ ಕರ್ನಾಟಕ ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಅಥವಾ FID ನಂಬರನ್ನು ಹಾಕಿ ಮೊಬೈಲ್ನಲ್ಲಿ ನೀವು ಉಚಿತವಾಗಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು. ಇದನ್ನು ಸಪ್ರೇಟ್ ಆಗಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೇನೆ. ಯಾವ ರೀತಿ ನಿಮ್ಮ ಬೆಳೆ ಹಾನಿ ಪರಿಹಾರವನ್ನು ಚೆಕ್ ಮಾಡೋದು, ಹಾಗೆ PM ಕಿಸಾನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಎಂಬುದನ್ನು ಇದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋನ ಮಾಡಿ ತಿಳಿಸ್ತೇನೆ. ಇದರಲ್ಲಿ ಆದರೆ ನಿಮಗೆ ಗೊಂದಲವನ್ನು ಉಂಟು ಮಾಡಬಹುದು. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬರ ಪರಿಹಾರವನ್ನು ಘೋಷಣೆಯನ್ನು ಮಾಡಲಾಗಿದೆ, ಎಷ್ಟು ಬರ ಪರಿಹಾರ ಸಿಗಲಿದೆ ಇಲ್ಲಿ ನೋಡ್ತಾ ಹೋಗೋಣ. ರಾಜ್ಯದ ಕೃಷಿ ವಲಯ ಹಾಗೂ ಅನ್ನದಾತರಿಗೆ ಸಂಬಂಧಿಸಿದಂತೆ ಈ ಕ್ಷಣದ ಅತ್ಯಂತ ಪ್ರಮುಖ ಸುದ್ದಿ ಲಭ್ಯವಾಗ್ತಾ ಇದೆ. ಈ ಬಾರಿ ವಾಡಿಕೆಗಿಂತ ಅತ್ಯಂತ ಕಡಿಮೆ ಮಳೆಯಾಗಿದ್ದು ಬರಗಾಲ ಭೀಕರತೆಗೆ ಸಿಲುಕಿರುವ ರಾಜ್ಯದ ರೈತನಿಗೆ ನೆರವಿಗೆ ಧಾವಿಸಲು ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಈಗಾಗಲೇ ಮೊದಲ ಹಂತದಲ್ಲಿ ಹಲವು ಜಿಲ್ಲೆಗಳ ಪ್ರಮುಖ ತಾಲೂಕುಗಳನ್ನ ಬರಪೀಡಿತ ಪ್ರದೇಶಗಳೆಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಹಾಗಾದ್ರೆ ಈ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ನಿಮ್ಮ ತಾಲೂಕು ಇದೆಯಾ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎಕರೆಗೆ ಎಷ್ಟು ಪರಿಹಾರ ಮೊತ್ತ ಜಮೆ ಆಗಲಿದೆ? ಎರಡನೇ ಹಂತದ ಹೊಸ ಪಟ್ಟಿಯಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಅವಕಾಶವನ್ನ ಸಿಗಲಿದೆ ಹಾಗೂ ಬರ ಪರಿಹಾರ ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಬಂದು ತಲುಪಲಿದೆ ಎಂಬ ಎಲ್ಲಾ ವಿವರಗಳನ್ನ ಈ ವಿಷಯನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಕಳೆದ ಸಾಲಿನಲ್ಲಿ ಹೋಲಿಸಿದ್ರೆ ಪ್ರಸ್ತುತ ಋತುವಿನಲ್ಲಿ ರಾಜ್ಯದ ಕರಾವಳಿ ಮತ್ತು ಮಲೆನಾಡಿನ ಕೆಲವು ಭಾಗಗಳಲ್ಲಿ ಹೊರತುಪಡಿಸಿ ಉತ್ತರ ಕರಾವಳಿನ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆಯ ಪ್ರಮಾಣ ತೀವ್ರವಾಗಿ ಕುಸಿದಿದೆ. ಮಳೆ ಕೊರತೆಯಿಂದಾಗಿ ಬಿತ್ತನೆ ಮಾಡಿದ ಬೆಳೆಗಳು ಒಣಗಿ ನಿಂತಿದ್ದು ಅನ್ನದಾತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಂದಾಯ ಮತ್ತು ಕೃಷಿ ಇಲಾಖೆಗಳ ಜಂಟಿ ತಂಡಗಳು ರಾಜ್ಯಾದ್ಯಂತ ಕ್ಷೇತ್ರ ಸಮೀಕ್ಷೆ ನಡೆಸಿವೆ. ಮಳೆಯ ಕೊರತೆ ಮತ್ತು ಬೆಳೆ ಹಾನಿಯ ಪ್ರಮಾಣ ಮತ್ತು ಅಂತರ್ಜಲ ಮಟ್ಟವನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ತಾಲೂಕುಗಳನ್ನು ತೀವ್ರ ಬರಪೀಡಿತ ಹಾಗೂ ಸಾಧಾರಣ ಬರಪೀಡಿತ ಪ್ರದೇಶಗಳೆಂದು 2 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಈ ಸಮೀಕ್ಷೆಯ ಆಧಾರದ ಮೇಲೆ ಮೊದಲ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ. ಈಗ ಮೊದಲ ಹಂತದಲ್ಲಿ ಬರಪೀಡಿತ ಪಟ್ಟಿಗೆ ಸೇರ್ಪಡೆ ಆಗಿರುವ ಪ್ರಮುಖ ಜಿಲ್ಲೆಗಳು ಮತ್ತು ತಾಲೂಕುಗಳ ಯಾವ್ಯಾವು ಎಂಬುದನ್ನ ಇಲ್ಲಿ ನೋಡ್ತಾ ಹೋಗೋಣ. ಹಾಸನ ಜಿಲ್ಲೆ, ಅರಕಲಗೂಡು, ಅರಸೀಕೆರೆ, ಹಾಸನ ಹಾಗೂ ಹೊಳೆ ನರಸೀಪುರ ತಾಲೂಕುಗಳು. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಪ್ಪ, ನರಸೀಪುರ, ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕುಗಳು. ಇನ್ನು ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ ತಾಲೂಕು, ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡ ಹಾಗೂ ಯಲ್ಲಾಪುರ ತಾಲೂಕುಗಳು. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಶಾಪುರ ತಾಲೂಕುಗಳು. ನಂತರ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ, ಹೂವಿನ ಹಡಗಲಿ, ಹಗರಿಬೊಮ್ಮನಹಳ್ಳಿ ಹಾಗೂ ಹರಪನಹಳ್ಳಿ ತಾಲೂಕುಗಳು. ಇದಲ್ಲದೆ ಇನ್ನೂ ಹಲವು ಜಿಲ್ಲೆಗಳ ನಿರ್ದಿಷ್ಟ ತಾಲೂಕುಗಳನ್ನ ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದ್ದು ಈ ಪ್ರದೇಶಗಳಲ್ಲಿ ಬೆಳೆ ನಷ್ಟ ಪರಿಹಾರ ಒದಗಿಸಲು ಆಡಳಿತಾತ್ಮಕ ಪ್ರಕ್ರಿಯೆಗಳು ತೀವ್ರಗತಿಯಲ್ಲಿ ಸಾಗ್ತಾ ಇವೆ. ವೀಕ್ಷಕರೇ, ರಾಜ್ಯ ಸರ್ಕಾರವು ಮೊದಲ ಹಂತದ ಪಟ್ಟಿಯನ್ನು ಅಂತಿಮಗೊಳಿಸಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ನಿಯಮಾವಳಿಗಳ ಅಡಿಯಲ್ಲಿ ಹೆಚ್ಚುವರಿ ಅನುದಾನ ಕೋರಿ ಪ್ರಸ್ತಾವನೆ ಸಲ್ಲಿಸಿದ. ಪ್ರಸ್ತುತ ಕೃಷಿ ವಲಯ ಹಾಗೂ ರೈತ ಸಂಘಟನೆಗಿಂತ ಎಕರೆಗೆ ಕನಿಷ್ಠ 5,000ದಿಂದ 10,000ವರೆಗೆ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ನೀಡಬೇಕೆಂದು ಪ್ರಬಲ ಒತ್ತಾಯ ಕೇಳಿ ಬರ್ತಾ ಇದೆ. ಸದ್ಯ ಲಭ್ಯವಿರುವ ಮಾಹಿತಿಯಂತೆ SDRF ಮತ್ತು NDR ನಿಯಮಾವಳಿಗಳ ಪ್ರಕಾರ ಇದರ ಅಡಿಯಲ್ಲಿ ಎಕರೆಗೆ ಸರಾಸರಿ 3,000ದಿಂದ 5,000ವರೆಗೆ ಪರಿಹಾರ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡುವ ನಿರೀಕ್ಷೆ ಇದೆ ಅಂತ ಕೆಲವು ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ಮೊದಲ ಹಂತದಲ್ಲಿ ಕೈಬಿಟ್ಟು ಹೋದ ಹಾವೇರಿ ಸೇರಿದಂತೆ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಇತರ ಜಿಲ್ಲೆಗಳ ರೈತರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮತ್ತು ಅಧಿಕಾರಿಗಳ ವರದಿ ಆಧಾರದ ಮೇಲೆ 2ನೇ ಹಂತದ ಪೂರಕ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದ್ದು ಮುಂದಿನ ಕೆಲವೇ ದಿನಗಳಲ್ಲಿ 2ನೇ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆ ಬಿಡುಗಡೆ ಆದ ತಕ್ಷಣ ನಾವೇ ನಮ್ಮ ಚಾನಲ್ ಅಲ್ಲಿ ನಿಮಗೆ ಪ್ರಕಟಿಸ್ತೇವೆ, ಮೊದಲನೇ ಸುದ್ದಿಯನ್ನು ಮಾಡ್ತೇವೆ. ವೀಕ್ಷಕರೇ, ನಿಮ್ಮ ತಾಲೂಕಿನಲ್ಲಿ ಈ ಬಾರಿ ಮಳೆ ಮತ್ತು ಬೆಳೆ ಪರಿಸ್ಥಿತಿ ಹೇಗಿದೆ ಹಾಗೂ ನಿಮ್ಮ ತಾಲೂಕು ಬರಪೀಡಿತ ಪಟ್ಟಿಗೆ ಸೇರ್ಪಡೆ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನ ನಿಮ್ಮ ಜಿಲ್ಲೆ ಮತ್ತು ತಾಲೂಕಿನ ಹೆಸರಿನೊಂದಿಗೆ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ
ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಪ್ರಮುಖ ಮಾಹಿತಿ ಪ್ರತಿಯೊಬ್ಬ ರೈತ ಮಿತ್ರರಿಗೂ ತಲುಪುವಂತೆ ನಿಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ಸೋಷಿಯಲ್ ಮೀಡಿಯಾ ಗ್ರೂಪ್ನಲ್ಲಿ ತಪ್ಪದೇ ಶೇರ್ ಮಾಡಿ. ರೈತರ ಪರವಾದ ನಿಖರ ಹಾಗೂ ಅಧಿಕೃತ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.